ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ವಸುಧಾರಿ ವಾಹಿನಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಮಾಂಗಲ್ಯ ಧಾರಣೆ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಮುತ್ತೈದೆ ಸ್ತ್ರೀ ಎಂಬುದರ ಸಂಕೇತವಾಗಿರುವ ಮಾಂಗಲ್ಯದ ಸರವು ವಿವಾಹಿತ ಸ್ತ್ರೀಯ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಆಭರಣವಾಗಿದೆ. ಅರಿಶಿಣದ ದಾರ, ಕರಿಮಣಿ, ಮುತ್ತು ಹವಳ ಮತ್ತು ಗಂಡಿನ ಮನೆಯವರ ಹಾಗೂ ಹೆಣ್ಣಿನ ಮನೆಯವರ ತಾಳಿ, ಈ 5 ಪವಿತ್ರ ವಸ್ತುಗಳನ್ನು 9 ಎಳೆ ದಾರದಲ್ಲಿ 5 ಜನ ಮುತ್ತೈದೆಯರು ಪೋಣಿಸಿ ಸಿದ್ಧಪಡಿಸಿದ ಹಾರವೇ ಮಾಂಗಲ್ಯದ ಸರ. ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ಮಿತ್ರರು, ಗುರು ಹಿರಿಯರೆಲ್ಲರ ಸಮ್ಮುಖದಲ್ಲಿ ಸಮಸ್ತರ ಒಪ್ಪಿಗೆ ಪಡೆದು ಪುರೋಹಿತರ ಮಂತ್ರ ಘೋಷಣೆಯೊಂದಿಗೆ ವಿವಾಹ ಮಂಟಪದಲ್ಲಿ ವರನು ವಧುವಿಗೆ ಮಾಂಗಲ್ಯವನ್ನು ಕಟ್ಟುವ ಸಮಾರಂಭವೇ ಮಾಂಗಲ್ಯ ಧಾರಣೆ. ವರಮಹಾಶಯನು ವಧುವಿಗೆ ಮಾಂಗಲ್ಯವನ್ನು ಕಟ್ಟುವ ಮುನ್ನ ಈ ಶುಭ ಮುಹೂರ್ತದಲ್ಲಿ ಸಮಸ್ತರ ಸಮ್ಮುಖದಲ್ಲಿ ಗೃಹಸ್ಥಾಶ್ರಮ ಧರ್ಮ ಪಾಲನೆಗಾಗಿ ನಾನು ನಿನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸುತ್ತಿದ್ದು, ನಿನ್ನ ಒಡನಾಟದಲ್ಲಿ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವೆ. ಕಾಲ, ದೇಶ, ಸಂದರ್ಭಕ್ಕೆ ಅನುಸಾರವಾಗಿ ನಿನ್ನ ಸಲಹೆಗಳನ್ನು ಪಾಲಿಸುವುದು, ನಿನ್ನ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ತಂದೆ ತಾಯಿ, ಸಹೋದರ ಸಹೋದರಿಯರು, ಬಂಧು ಮಿತ್ರರನ್ನು ತೊರೆದು ನೀನು ಬರುತ್ತಿರುವುದು ನನ್ನನ್ನು ನಂಬಿ ಎನ್ನುವುದು ನನಗೆ ತಿಳಿದಿದೆ. ಆ ನಿನ್ನ ನಂಬಿಕೆಗೆ ಎಂದಿಗೂ ನಾನು ದ್ರೋಹ ಬಗೆಯಲಾರೆ. ಆ ಜೀವನ ಪರ್ಯಂತ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮೇಲೆ ಕೈ ಎತ್ತಲಾರೆ. ನಿನ್ನನ್ನು ಕುರಿತು ಅಪಶಬ್ದಗಳನ್ನು ನುಡಿಯಲಾರೆ. ಸದಾ ನಿನ್ನ ಸುಖ ಸಂತಸಕ್ಕಾಗಿ ನಾನು ಶ್ರಮಿಸುವೆ. ಹಾಗೆಯೇ ನೀನು ನಮ್ಮ ಕುಟುಂಬದವರೆಲ್ಲರ ತಂದೆ ತಾಯಿ ಅವರ ಸುಖಕ್ಕಾಗಿ ನೀನು ಶ್ರಮಿಸುವವಳಾಗು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಎಂದು ಭಾವಿಸಿ ಈ ಮಾಂಗಲ್ಯವನ್ನು ನಿನಗೆ ಧಾರಣೆ ಮಾಡುತ್ತೇನೆ. ಈ ನನ್ನ ಮಾತಿಗೆ ಇಲ್ಲಿ ನೆರೆದಿರುವ ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಎಂದು ಗಟ್ಟಿಯಾಗಿ ಹೇಳಿ ಇಷ್ಟ ದೈವವನ್ನು ಸ್ಮರಿಸಿ ವಧುವಿನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.